ಇನ್ನು ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಭೀಕರ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಸರ್ಕಾರ ನಿರ್ವಹಿಸಿದ ಬಗೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದರು. ದೆಹಲಿಯಲ್ಲಿ ರಾಹುಲ್ ಭೇಟಿಯಾಗಿದ್ದರು ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಅವರು. ಪ್ರತ್ಯೇಕವಾಗಿ ಒಂದೇನೋ ವರದಿ ಕೊಟ್ಟರಂತೆ. ಅದು ಪ್ರತ್ಯೇಕ ಯಾಕೆ? ಕ್ರೆಡಿಟ್ ಕ್ಲೇಮ್ ಲೆಕ್ಕಾಚಾರದಲ್ಲಿ ಅವಸರದ ತೀರ್ಮಾನವೇ ಘಟನೆಗೆ ಕಾರಣ ಅಂತ ಹೇಳಿದ್ದಾರೆ. ನಮ್ಮ ಜವಾಬ್ದಾರಿಯೂ ಇದೆ ಅಂತ ಸಿಎಂ ಡಿಸಿಎಂ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಟ್ರಾಜಿಡಿ ದುರಂತ ಏನಾಗಿತ್ತು, ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀವಿ. ಮತ್ತೆ 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಇಂಟೆಲಿಜೆನ್ಸ್ ಹೆಡ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರಿಗೆ. Discuss about the current political situation, including the unfortunate or tragic incident which happened in Bangalore. CM and PCC President briefed the leadership about the incident. We are very much concerned about every human life. ಅದೆಲ್ಲ ನಮಗೂ ಗೊತ್ತು ರೀ, ಎಲ್ಲರೂ ಕನ್ಸರ್ನ್ಡೇ. ಏನಾಗತ್ತಿದು? ಜನ ಇಲ್ಲಿ ಕೇಳ್ತಿರೋದು 2 ಭಾಗದ ಪ್ರಶ್ನೆನ. ಏನು ಸರ್? 3 ಪೊಲೀಸ್ ಆಫೀಸರ್ಸನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಹಾಗಾದ್ರೆ ನಿಮ್ಮ ಜವಾಬ್ದಾರಿ ಇಲ್ಲವೇ? ಖಂಡಿತ ಹೌದು. ಅಷ್ಟೇ ಜನ ಕೇಳ್ತಾ ಇರೋದು, ಅಷ್ಟೇ. ಅವರು ಹೌದು, ಇಲ್ಲ ಪೊಲೀಸ್ ಆಫೀಸರು ಅವ್ರು ನಿಜ, ಅವ್ರದ್ದು ಇದೆ, ಆಲ್ ರೈಟ್. ನಿಮ್ಮದೇನು? 3ನೇದು, ನಿಮ್ಮದು ಮತ್ತು ನೀವು ಅವಕಾಶ ಕೊಟ್ಟಂತಹ ಘನತೆ ವೆತ್ತ ಚಿನ್ನದ ಸೂಜಿಯನ್ನು ತಂದು ಚುಚ್ಚಿಕೊಳ್ಳುವ ಸಂಘಟನೆಗಳ ಕತೆ ಏನು? ಲೈಕ್ KSC ಏನೋ, RCBನೋ, DN ಏನೋ, ಅಥವಾ ಬಿನೋ ಏನೋ ಒಂದು, ವಾಟ್ ಎವರ್ ಇಟ್ ಇಸ್. ಹೌದು, ಅದು ಅವ್ರದ್ದೇನು? ನಮಗಿರೋದು ಏನು ಅಂದರೆ, ಆಫೀಸರ್ಸು ಸುಲಭವಾಗಿ ಸಿಕ್ಕಿದ್ರು ನಮಗೆ ತೋರಿಸಿದ್ರಿ ಫಿಲಮನ್ನು ಸಸ್ಪೆಂಡ್ ಮಾಡಿಬಿಟ್ಟು. ನೀವು ಮತ್ತು ಆ 3 ಸಂಘಟನೆಗಳು ಮೈಗೆ ಎಣ್ಣೆ ಹಾಕ್ಕೊಂಡು ಪರಾರಿ ಆಗೋವ್ರೆ ಅನ್ನೋದು ನಮ್ಮ ವಾದ. ಅದಕ್ಕೆ ವೇಣುಗೋಪಾಲ್ ಉತ್ತರ ಕೊಡಬೇಕಾಗಿರೋದು. ಯು ಆರ್ ಕನ್ಸರ್ನ್ಡ್ ನನಗೂ ಇದೆ, ನಿಮಗೂ ಇದೆ, ನನಗೂ ಇದೆ. ನಿಮ್ಗೆ ಇಲ್ಲ ಅಂತ ಹೇಳಕ್ಕೆ ನಮ್ಗೆ ಆಗತ್ತೆಯೇ? ಬಟ್ ಅವಸರದ ತೀರ್ಮಾನ ಒಪ್ಕೊಳ್ತಾರಲ್ಲ ಸರ್. ಈಗ ಇಲ್ಲಿ ಹೇಳ್ತಾರೆ RCBಗೆ ಫಾಲೋವರ್ಸ್ ಇದ್ದಾರೆ, ಅದಕ್ಕೆ ಸಂಭ್ರಮ ಇತ್ತು, ಸುಮ್ಮನಿದ್ರೆ ನೆಗೆಟಿವ್ ಆಗಿಬಿಡುತ್ತೆ ಅಂಥೇಳಿ ಯುವ ಸಮುದಾಯದ ಆಟಗಾರನ ಯುವಕರನ್ನೆಲ್ಲ ಎಳೆದ್ಬಿಡೋಣ ನಮ್ಮ ಕಡೆಗೆ ಅಂತೇಳಿ ಸನ್ಮಾನಕ್ಕೆ ಹೋಗ್ಬಿಟ್ವಿ. ಕಾಲು ತೊಳಿತಕ್ಕೆ ಪೊಲೀಸರ ವೈಫಲ್ಯ ಕಾರಣ ಅಂತ CM ಅಲ್ಲಿ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಇಲ್ಲಿ. ಹೌದು, ಕಾಲು ತೊಳಿತಕ್ಕೆ ಪೊಲೀಸರ ವೈಫಲ್ಯ ಕಾರಣ ಒಂದು ಭಾಗ ಇರಬಹುದಪ್ಪ. ಆದರೆ ಆ ಕಾರ್ಯಕ್ರಮನ 2.25 ಗಂಟೆನಲ್ಲಿ ಆರ್ಗನೈಸ್ ಮಾಡುವಂತ ಮಾಡಿದ್ದ ನಿಮ್ಮದೇನು ಪಾತ್ರ? ಆವಾಗ ನೀವು ಅಂದರೆ ನಿಮ್ಮ ಸರ್ಕಾರ ತೀರ್ಮಾನ ತಗೊಂಡು ಯಾರು ಸರ್ಕಾರದಲ್ಲಿ ಜವಾಬ್ದಾರಿ ಹೊತ್ಕೊಳ್ಳಿ? CM, DCM, WM, YM, XM, ZM ಯಾವುದೋ ಒಂದು, ಯಾರು ಅವ್ರ ವಿಫಲ ಸರಿ, ನಿಮ್ದು ಹೇಳಿ. ಜವಾಬ್ದಾರಿ ಹೊತ್ಕೊಳ್ಬೇಕು. ನಿಮ್ದು ಹೇಳಿ. ಮಗುಗೆ ಎಕ್ಸಾಮ್ ಕೊಡಬೇಕು ನಾವು. ಎಕ್ಸಾಮನ್ನ ಇನ್ನೊಂದು ಗಂಟೆ ಇದೆ ಅಂದಾಗ ಹೇಳ್ಬಿಟ್ಟು ಬರೀ ಎಕ್ಸಾಮ್ನ ಅಂತ ಬರ್ಸ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಆ ಮಗು ತಯಾರಿ ಆಗಿಲ್ಲರಿ, ಫೇಲ್ ಆಗೋಯ್ತು, ನಾನೇನು ಮಾಡಲಿ? ನೀವು ಟೈಮ್ ಕೊಡಬೇಕಲ್ಲ, ಒಂದು ಬೇಸಿಕ್ ಟೈಮ್ ಕೊಡಬೇಕಲ್ಲ ಆ ಮಗುಗೆ ಪಾಪ ಓದಕ್ಕೆ, ಪ್ರಿಪ್ರೇಷನ್ಗೆ. ಅದನ್ನೇ ಕೊಡಲಿಲ್ಲ. ಎಕ್ಸಾಕ್ಟ್ಲಿ ದ ಮಿಸ್ಟೇಕ್ ಯು ಕಮಿಟೆಡ್ ಹಿಯರ್. ಸೊ ಯು ಆರ್ ದ ಕಲ್ಪ್ರಿಟ್. ನೀವು ಅಂದರೆ ಸರ್ಕಾರದಲ್ಲಿ ಯಾರು? ನಾನು ಈಗಲೂ ನಿಮ್ಮ ರಾಜೀನಾಮೆ ನಿರೀಕ್ಷೆ ಮಾಡ್ತಿಲ್ಲ. ಬಟ್ ಯಾರಾದರೂ ಒಬ್ಬರು ಹೊಣೆ ಹೊತ್ಕೊಳ್ಳಿ. ಯಾರು ಹೊಣೆ? ನಾನೇ ಹೊಣೆ ಅಂತ ಹೇಳಿಕೊಳ್ಳುವಂತಹ ಸೌಜನ್ಯವನ್ನು ತೋರಿಸದೇ ಇರೋ ಹೃದಯಹೀನರು ನೀವುಗಳು. ಪಾಪ ಪುಣ್ಯಗಳ ಬಗ್ಗೆ ನಂಬಿಕೆ ಇರೋದಾದರೆ ನಿಮಗೆ ಯಾವುದು ಅಂಟ್ಕೋಬೇಕೋ ಅದು ಅಂಟ್ಕೊಳ್ಳುತ್ತೆ, ನಂಬಿಕೆ ಇರೋವ್ರಿಗಾದರೆ. ಹೇಳಿದ್ದೀನಿ, ಅದೂ ಆಗದೇ ಇದ್ರೆ ಹೇಗೆ? ಸೊ ಘಟನೆ ಗೊತ್ತಾಗ್ತಿದ್ದಂಗೆ ನಾನೇ ಆಸ್ಪತ್ರೆಗೆ ಹೋಗಿ ಪರಿಸ್ಥಿತಿ ನಿಭಾಯಿಸಿ, ದಟ್ಸ್ ಓಕೆ. ಅದನ್ನು ನೀವು ಮಾಡಿಲ್ಲ ಅಂತ ಯಾರೂ ಹೇಳ್ತಾನೆ ಇಲ್ಲ. ಮಾಹಿತಿ ಇಲ್ಲದ ಕಾರಣ DCM ಕ್ರೀಡಾಂಗಣ, ನೋ, ಫಾಲ್ಸ್. ಗೊತ್ತಿದೆ ಇದು. ಬಿಕಾಸ್ ನಿಮ್ಮ ವಿಧಾನಸೌಧದ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕೆ ಮೊದಲು ಟಿವಿಗಳು ಸ್ಟಾರ್ಟ್ ಆಗೋಗಿತ್ತು. ಅಲ್ಲ, ಪೊಲೀಸರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಪೊಲೀಸರಿಂದಾನೂ ಆಗಿದೆ, ಟಿವಿಗಳು ಸ್ಟಾರ್ಟ್ ಆಗೋಯ್ತು. ಅಲ್ಲ, ಅಲ್ಲಿ ಕ್ರೀಡಾಂಗಣ ನಾನು ಹೇಳ್ತೀನಿ 1, 2, 3 ಅಂತ ನಮ್ಮಲ್ಲೇ ಬರಕ್ಕೆ ಸ್ಟಾರ್ಟ್ ಆದಾಗ ಎದ್ದು ಬಂದೆ ಆಚೆಗೆ ನನ್ನ ರೂಮಿಂದ. ನಮ್ಮ ಸಂಪಾದಕರನ್ನು ಕರೆದು ಬಿ ಕೇರ್ಫುಲ್, ಸಾವಿನ ನಂಬರ್ ಕೊಡೋವಾಗ ಅಂತ ಹೇಳ್ಬಿಟ್ಟೋದೆ. ಬಿ ಕೇರ್ಫುಲ್, ಸಾವಿನ ನಂಬರ್ ಕೊಡೋವಾಗ ದುರ್ಗಾ 1, 2, 3, 4 ಅಂತ ಹೋಗ್ತಾ ಇದ್ದೀರಿ, ಕೇರ್ಫುಲ್ ಆಗಿರು, ರೀಕನ್ಫರ್ಮ್ ಮಾಡ್ಕೋ, ತಡ ಆದರೂ ಪರವಾಗಿಲ್ಲ ಅಂದೆ. ಹೇಳಿದೆ ನಾನು, ನಂಗೆ ನೆನಪಿದೆ ಇನ್ನೂ. ಬಟ್ ಅಲ್ಲಿ 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಳ್ಳಿ ಅಂತಲೂ ಪೊಲೀಸರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸರ್. ಸೊ ಹಂಗೆ. ಇನ್ನು DCM ಹೇಳಿದ್ರಂತೆ ಕಾಲ್ತೊಳಿತಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾರು ಹೇಳಿದ್ದು ಸಂಬಂಧ ಇಲ್ಲ ಅಂತ? ಕಾಲ್ತೊಳಿಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ದಿದ್ದೆ ಸರ್ಕಾರದ ಭಾಗವಾದ ಪೊಲೀಸ್ನವ್ರನ್ನ ಕಳಿಸಿದ್ರಿ.
RCB ಮತ್ತು ನಿಮ್ಮ ಆಪ್ತ ಮಿತ್ರರಾದ KSCN ಅವರೆಲ್ಲ ಕೋರ್ಟಲ್ಲಿ ಹೇಳ್ತಿರೋದೇನು ಮಕ್ಕಕ್ಕೆ ತಪರಾಕಿ ಆಗ್ತಾ ಇದ್ದಾರೆ ಕೂತ್ಕೊಂಡು? ಮಾನ ಮರ್ಯಾದೆ ಇಲ್ವಾ ನಿಮ್ಗಳಿಗೆ? ರಾಜ್ಯ ಸರ್ಕಾರಕ್ಕೆ ತಪರಾಕಿ ಆಗ್ತಾ ಇದ್ದಾರೆ, ನಿಮ್ಮದೇ ಜವಾಬ್ದಾರಿ ಇದು ಅಂತ. ಇಲ್ಲಿ ಸಂಬಂಧ ಇಲ್ಲ ಅಂತೀರಾ? ಇಲ್ಲಿ ನಿರೀಕ್ಷೆಗಿಂತ ಮೀರಿ ಜನ ಅದೆಲ್ಲವನಿಗೂ ಗೊತ್ತದು. ಪೂರ್ವ ಸಿದ್ಧತೆ ಮಾಡ್ದ ಅದೆಲ್ಲವನ್ನು ಮತ್ತೆ ನೋಡಿ, ಶರ್ಟಲ್ಲಿ ಗುಂಡಿ ಇಲ್ಲ, ಹಾಗಾಗಿ ನಾನು ಗುಂಡಿ ಹಾಕಿಕೊಂಡು ಬರಲಿಲ್ಲ. ಯಾಕೆಂದರೆ ಗುಂಡಿ ಹಾಕಿಕೊಳ್ಳುವುದರಲ್ಲಿ ಸಿದ್ಧತೆ ಮಾಡಿಕೊಂಡಿಲ್ಲ ಅಂತ ಅರ್ಥ ಏನು? ಅದೇ ತಪ್ಪು ಅಂತ. ಒಳ್ಳೆಯ ಕತೆ ಆಯ್ತಲ್ಲ. ಎಲ್ಲ ಬೋಗಸ್ ರಿಪೋರ್ಟ್ಸ್ ರೀ ಇವೆಲ್ಲ. ನಾನು ನೆನ್ನೆನೇ ಹೇಳಿದೆ ಅವ್ರಿಗೆಲ್ಲ ಇವೆಲ್ಲ ಗೊತ್ತಿಲ್ವೇನ್ರಿ? ಇದನ್ನು ಹೇಳೋದು DK ಶಿವಕುಮಾರು ಸಿದ್ದರಾಮಯ್ಯ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾ? ಎಲ್ಲ ಮೇಜ್ ಗೊತ್ತಿರೋ ಸುಮ್ಮನೆ ಯಾರಿಗೆ ಹೇಳಿ ಸ್ಟೇಡಿಯಂ ಸಂಭ್ರಮಾಚರಣೆ ಮೇಲೆ ನನಗೆ ಸಾವು ಗೊತ್ತಿರಲಿಲ್ಲ. ನೋ, ಐ ವಿಲ್ ನಾಟ್ ಅಗ್ರಿ. ನಿಮಗೆ ಗೊತ್ತಿರಲಿಲ್ಲ ಅಂದರೆ ಇಟ್ಸ್ ಎ ಫೇಲ್ಯೂರ್ ಆಫ್ ಯುವರ್ ಅಡ್ಮಿನಿಸ್ಟ್ರೇಷನ್. ಹೀಗಾಗಿ ನಾನು ಸಮಾರಂಭದಲ್ಲಿ ನೋ, ಯು ಆರ್ ಪಾರ್ಟ್ ಆಫ್ ದಿ ಇನ್ಸಿಡೆಂಟಲ್ಲಿ ಈಗ ನನ್ನ ಪ್ರಕಾರ. ಎಸ್